ರಾಜ್ಯ ರಾಜಕಾರಣದಲ್ಲೇ ಇಷ್ಟೆಲ್ಲ ಚರ್ಚೆಗಳಾಗ್ತಾ ಇರಬೇಕಾದ್ರೆ ರಾಷ್ಟ್ರ ರಾಜಕಾರಣದಲ್ಲಿ ಈ ವಿಚಾರಗಳು ಇನ್ನು ಎಷ್ಟು ಚರ್ಚೆ ಆಗಬಹುದು. ಅದರಲ್ಲೂ ಕೂಡ ದೆಹಲಿ ಅಂಗಳವನ್ನ ರಾಜ್ಯ ರಾಜಕಾರಣದ ಪಾಲಿಟಿಕ್ಸ್ ತಲುಪಿ ಆಗಿದೆ. ಮುಂದಿನ ಹಂತವನ್ನ ನೋಡಬಹುದು ನಾವು. ಬಿಹಾರ ಚುನಾವಣೆ ಬಳಿಕ ಮಾರನೇ ದಿನಾನೇ ಸಿಎಂ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ದೆಹಲಿ ಅಂಗಳದಲ್ಲಿ ಸಿಎಂ ರಾಜಕೀಯ ದಾಳವನ್ನ ಉರುಳಿಸಿದ್ರೆ ಏನು? ಸಿಎಂ ಯತ್ನಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನು ಕೊಡುತ್ತಾ ನವೆಂಬರ್ 15ಕ್ಕೆ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಅವರು ಹೋಗ್ಲಿಕ್ಕಿದ್ದಾರೆ. ಹೈಕಮಾಂಡ್ ಒಪ್ಪಿದರೆ ಕ್ಯಾಬಿನೆಟ್ ಪುನರ್ರಚನೆಗೆ ಇವರು ಕೂಡ ಸಮ್ಮತಿಯನ್ನ, ಅಂದ್ರೆ ಇವರು ಉತ್ಸಾಹ ಇದೆ, ಆಸಕ್ತಿ ಇದೆ, ಆಸಕ್ತಿಗೆ ಮನ್ನಣೆ ಸಿಗುತ್ತಾ ಅಲ್ಲಿ, ಅಥವಾ ಬೇರೆದೇ ಸಂದೇಶವನ್ನ ಒಂದು ಸರ್ಪ್ರೈಸ್ ಪ್ಯಾಕೇಜನ್ನು ರೆಡಿ ಮಾಡಿ ಇಟ್ಕೊಂಡಿದೆಯಾ ಹೈಕಮಾಂಡು? ಇಲ್ಲಿ ತನಕ ಬಿಹಾರ ಎಲೆಕ್ಷನ್ ಫುಲ್ ಬ್ಯುಸಿ ಆಗಿದ್ರು. ಆಮೇಲೆ ಸಹಜವಾಗಿ ಕರ್ನಾಟಕದ ಕಡೆಗೆ ಫೋಕಸ್ ಮಾಡ್ತಾರೆ. ಸರ್ಕಾರಕ್ಕೆ 2.5 ವರ್ಷ ತುಂಬ್ತಾ ಇದೆ. ಆಲ್ಮೋಸ್ಟ್ ಒಂದು 800-810 ದಿನದಲ್ಲಿ ಇದೇ ವಿಚಾರಗಳು ಮತ್ತೆ ಚರ್ಚೆಗೆ ಬರ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಏನು ಚರ್ಚೆ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅವರು ಅಂದ್ಕೊಂಡಿದ್ದಾರೆ ಡೆಲ್ಲಿ ಪ್ರವಾಸದಲ್ಲಿ? ಆಮೇಲೆ ಸಿಎಂಗೆ ಏನಾದರೂ ಸರ್ಪ್ರೈಸ್ ಪ್ಯಾಕೇಜ್ ಅನ್ನು ರೆಡಿ ಮಾಡಿ ಇಟ್ಕೊಂಡಿದೆಯಾ ಹೈಕಮಾಂಡ್ ಅನ್ನೋ ಪ್ರಶ್ನೆ ಕೂಡ ಉದ್ಭವಿಸುತ್ತೆ ಈ ಕ್ಷಣಕ್ಕೆ. ಮಮತಾ, ನೋಡೋಕ್ಕೋದ್ರೆ ನವೆಂಬರ್ 14ಕ್ಕೆ ಬಿಹಾರದ ಚುನಾವಣಾ ಫಲಿತಾಂಶ ಬರುತ್ತೆ. ಮುಖ್ಯಮಂತ್ರಿಗಳು ನವೆಂಬರ್ 15ನೇ ತಾರೀಕಿಗೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಬೇರೊಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಕೂಡ 15ನೇ ತಾರೀಕಿದೆ. ತದನಂತರದಲ್ಲಿ ಬಹುಶಃ ಒಂದು 2-3 ದಿನ ಅವರು ಅಲ್ಲೇ ಇದ್ದು ಹೈಕಮಾಂಡ್ ಭೇಟಿಗೆ ಪ್ರಯತ್ನಿಸುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು. ಹಾಗಾಗಿ ಅವರು 15ಕ್ಕೆ ಅಧಿಕೃತವಾಗಿ ದೆಹಲಿಗೆ ಹೋಗ್ತಾ ಇರೋದ್ರಿಂದ ಒಂದು ರೀತಿಯ ಮುಹೂರ್ತ ಫಿಕ್ಸು. ಸಹಜವಾಗಿ ಮುಖ್ಯಮಂತ್ರಿಗಳು ದೆಹಲಿಗೆ ಹೋದರೆ ಈ ಬಾರಿ ಅವರು ಉರುಳಿಸಬಹುದಾದಂಥ ದಾಳ ಅಂದರೆ ಅದು ಕ್ಯಾಬಿನೆಟ್ ರೀಶಫಲ್. ಯಾಕಂದರೆ 2.5 ವರ್ಷ ಆಗ್ತಾ ಇದ್ದಂತೆ ನಾವು ಕ್ಯಾಬಿನೆಟ್ ರೀಶಫಲ್ ಮಾಡ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದೇನೆ ನನ್ನ ಶಾಸಕರುಗಳಿಗೆ. ಹಾಗಾಗಿ 2.5 ವರ್ಷ ಸಮಾನ ಅಧಿಕಾರ ಹಂಚಿಕೆ ಆದಂತಾಗುತ್ತೆ ಶಾಸಕರುಗಳಿಗೆ, ಒಂದು ಅವಕಾಶ ಮಾಡಿಕೊಡಿ ಅಂತ ಸಹಜವಾಗಿ ಕೇಳ್ತಾರೆ. ಕೇಳಿದ ಮೇಲೆ 1-2 ಬಾರಿ ಹೋಗಿ ಬರುವಂಥದ್ದೆಲ್ಲ ಸೇರಿದಂತೆ ಒಂದು 15-20 ದಿನ ಎಳೆದಾಡುತ್ತೆ. ಅಲ್ಲಿಗೆ ಸ್ಪಷ್ಟವಾಗಿ 2.5 ವರ್ಷ ಕಳೆದಂತಾಗುತ್ತೆ ಸಿಎಂ ಆಗಿ ಮತ್ತು ಸರ್ಕಾರ ಬಂದು. ಹಾಗಾಗಿ ತಮ್ಮ ಕ್ಯಾಬಿನೆಟ್ ರೀಶಫಲ್ನ ದಾಳವನ್ನು ದೆಹಲಿ ಅಂಗಳದಲ್ಲಿ ಹೈಕಮಾಂಡ್ ಮುಂದೆ ಉರುಳಿಸುವಂಥ ಸಾಧ್ಯತೆ ಇದೆ. ಆದರೆ ಹೈಕಮಾಂಡ್ಗೆ ಬೇಕಾಗಿರುವಂಥ ಕ್ಲಾರಿಟಿ ಈಗ ಪವರ್ ಶೇರಿಂಗ್ನ ವಿಚಾರ ಆಡಿದಂಥ ಮಾತೇನು ಅನ್ನುವಂಥದ್ದು, ಅದಕ್ಕೆ ಯಾವಾಗ ಸಮಯಾವಕಾಶ ಕೊಡಬೇಕು ಅನ್ನೋದು ಸೇರಿದಂತೆ ಈಗ ಕ್ಯಾಬಿನೆಟ್ ರೀಶಫಲ್ ಮಾಡಿಕೊಂಡು ಒಂದು 2-3 ತಿಂಗಳು ಕಳೆದೇನಾದರೂ ಪವರ್ ಶೇರಿಂಗಿಗೆ ಮುಂದಾಗ್ತಾರಾ, ಅಥವಾ ಪವರ್ ಶೇರಿಂಗ್ ವಿಚಾರವನ್ನೇ ಪ್ರಸ್ತಾಪವನ್ನೇ ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಮುಂದೆ ಇಟ್ಟರೆ ಅದಕ್ಕೆ ಸಿದ್ದರಾಮಯ್ಯ ಅವರ ಉತ್ತರ ಏನಿರುತ್ತೆ ಅಲ್ಲಿ ಅನ್ನುವಂಥದ್ದು, ಅಥವಾ ಕೌಂಟರ್ ಆಗಿ ಏನನ್ನು ಅವ್ರು ಹೇಳ್ಬೋದಲ್ಲಿ ಅನ್ನುವಂಥದ್ದು ಕೂಡ ಕುತೂಹಲ. ಇವೆಲ್ಲದರ ಮಧ್ಯದಲ್ಲಿ ಹೈಕಮಾಂಡ್ ಅಂತಿಮ ತೀರ್ಮಾನ ಏನು? ಸದ್ಯಕ್ಕೆ ಕ್ಯಾಬಿನೆಟ್ ರೀಶಫಲ ಅಥವಾ ಯಥಾವತ್ತಾಗಿ ಮುಂದುವರಿರಿ, ಪವರ್ ಶೇರಿಂಗ್ ವಿಚಾರ ಮುಂದೆ ಚರ್ಚೆ ಮಾಡೋಣ ಅನ್ನುವಂಥದ್ದು ಏನು ಉತ್ತರವನ್ನು ಕೊಡುತ್ತೆ ಸಿಎಂಗೆ ದೆಹಲಿ ಪ್ರವಾಸದಲ್ಲಿ? ಈ ಬಾರಿ ಸಿಹಿ ಆಗುತ್ತಾ ಕೈ ಆಗುತ್ತಾ ಅನ್ನುವಂಥ ಕುತೂಹಲವನ್ನು ಇದು ಹುಟ್ಟಾಕಿದೆ. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಸುಕೇಶ್. ಒಟ್ಟಿನಲ್ಲಿ ಆಟ ಉಳಿಸುವ, ಆಟ ಕೆಡಿಸುವ ಸಾಮರ್ಥ್ಯ ಇರುವಂತಹ ನಾಯಕರ ಪೈಕಿ ಸಿಎಂ ಸಿದ್ದರಾಮಯ್ಯ ಮುಂಚೂಣಿಯಲ್ಲಿದ್ದಾರೆ. ಸೊ ಏನಾಗುತ್ತೆ ಅನ್ನೋದು ಕುತೂಹಲ ಹಾಗೆ ಉಳ್ಕೊಳ್ಳುತ್ತೆ.